ಹೆಲೋ ಎವ್ರಿವನ್, ವೆಲ್ಕಮ್ ಟು ಕ್ರೇವಿಂಗ್ಸ್ ಬೌಲ್ ಯೂಟ್ಯೂಬ್ ಚಾನಲ್. ಇವತ್ತು ಚಳಿಗೆ ಅಥವಾ ಮಳೆ ಬರ್ತಿದ್ರೆ ಸಂಜೆ ಟೈಮಲ್ಲಿ ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ನೀವು ಕೂಡ ಈ ಥರ ಮೆಣಸಿನ್ಕಾಯಿ ಒಳಗಡೆ ಒಂದು ಆಲೂ ಸ್ಟಫ್ ಮಾಡಿ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್ ಈವ್ನಿಂಗ್ ಸ್ನ್ಯಾಕ್ಸ್. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ 2 ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದೊಂದೇ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಮೊದಲು 1/4 ಚಮಚದಷ್ಟು ಜೀರಿಗೆ ಪುಡಿ, ನಾನಿಲ್ಲಿ ಜೀರಿಗೆ ಪುಡಿನ ರಫಾಗಿ ಕ್ರಷ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 1/4 ಚಮಚದಷ್ಟು ಅಚ್ಕಾರದ ಪುಡಿ, ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಕ್ಕೆ ತುಂಬ ರುಚಿ ಕೊಡುತ್ತೆ. ಅರ್ಧ ಹೋಳಷ್ಟು ನಿಂಬೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಮೆಣಸಿನ್ಕಾಯಿ ಒಳಗಡೆ ಫಿಲ್ ಮಾಡ್ಕೊಳ್ಳೋಣ. ನಾನು ಮೆಣಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಅದರೊಳಗಡೆ ಇರೋ ಬೀಜನೆಲ್ಲ ತೆಗೆದಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸವರಿಟ್ಕೊಂಡಿದ್ದೀನಿ. ಯಾಕಂದರೆ ಬಜ್ಜಿ ತಿನ್ನಬೇಕಾದ್ರೆ ನಮಗೆ ಮೆಣಸಿನ್ಕಾಯಿ ಸಪ್ಪೆ ಅನಿಸೋದಿಲ್ಲ. ಸೊ ನಿಮಗೆ ಬೇಕಿದ್ದರೆ ಸ್ವಲ್ಪ ಉಪ್ಪನ್ನ ಸವರ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಮಿಕ್ಸ್ ಮಾಡ್ಕೊಂಡಿರೋ ಆಲೂನ ಎಲ್ಲ ಮೆಣಸಿನ್ಕಾಯಿ ಒಳಗಡೆ ಫಿಲ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಮೆಣಸಿನ್ಕಾಯಿಗೂ ಆಲೂ ಸ್ಟಫ್ ಆಗಿದೆ. ಇದಕ್ಕೆ ಒಂದು ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಆ್ಯಂಡ್ ಸ್ವಲ್ಪ ಸೋಡಾ ಜಾಸ್ತಿ ಹಾಕ್ಕೊಬಾರ್ದು. ಸೋಡಾ ಜಾಸ್ತಿ ಹಾಕ್ಕೊಂಡ್ರೆ ಬಜ್ಜಿ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಸೊ ನಾನಿಲ್ಲಿ 1 ಚಿಟಿಕೆಯಷ್ಟು ಸೋಡಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದಕ್ಕೆ ನಾವು ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಗಂಟಿಲ್ದ ಹಾಗೆ ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಈ ರೀತಿ ಕಲಿಸ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಮೇಲೆ ಹಿಟ್ಟು ನೀಟಾಗಿ ಅಂಟ್ಕೊಬೇಕು. ಆ ಕನ್ಸಿಸ್ಟೆನ್ಸಿನಲ್ಲಿ ನಾವು ಕಲಿಸ್ಕೊಬೇಕು. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈಗ ನಾವು ಸ್ಟಫ್ ಆಗಿರುವಂತಹ ಮೆಣಸಿನ್ಕಾಯಿನ ಈ ಹಿಟ್ಟೊಳಗಡೆ ಹಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾವಿಲ್ಲಿ ಬಜ್ಜಿ ಒಳಗಡೆ ಫಿಲ್ ಮಾಡಿರುವಂತಹ ಆಲೂ ಸ್ಟಫ್ಗೆ ಜೀರಿಗೆ ಪುಡಿ, ಅಚ್ಕಾರದ ಪುಡಿ, ನಿಂಬೆ ರಸ ಎಲ್ಲನೂ ಆ್ಯಡ್ ಮಾಡಿರೋದ್ರಿಂದ ಈ ಎಲ್ಲ ಫ್ಲೇವರ್ಸು ತಿನ್ನಬೇಕಾದ್ರೆ ತುಂಬ ರುಚಿ ಕೊಡುತ್ತೆ. ಸೊ ಬಜ್ಜಿನ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು. ಹೈ ಫ್ಲೇಮ್ ಮಾಡಿದ್ರೆ ಬಜ್ಜಿ ಬೇಗ ಸೀದೋಗುತ್ತೆ. ಸೊ ಒಳಗಡೆ ಇರೋ ಸ್ಟಫ್ ಕೂಡ ನೀಟಾಗಿ ಕುಕ್ ಆಗಬೇಕು. ಈ ರೀತಿ ಗೋಲ್ಡನ್ ಕಲರಲ್ಲಿ ಬಜ್ಜಿ ಕ್ರಿಸ್ಪಿಯಾಗಿ ಬೆಂದಿದೆ. ಇದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ. ಸೊ ಒಳಗಡೆ ಸ್ಟಫ್ ಮಾಡಿರುವಂಥ ಆಲೂ ಕೂಡ ಚೆನ್ನಾಗಿ ಬೆಂದಿದೆ. ನೀವು ಬಜ್ಜಿನ ಹೀಗೆ ಬೇಕಾದರೂ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಅಥವಾ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಅಚ್ಕಾರದ ಪುಡಿ, ಸಾಲ್ಟು ಮತ್ತು ನಿಂಬೆ ರಸ ಹಾಕ್ಕೊಂಡು ತಿನ್ನೋದ್ರಿಂದ ಇನ್ನೂ ಅದ್ಭುತವಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ಹೇಗಾಯಿತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.